ನಮಸ್ಕಾರ ಡಾಕ್ಟರ್. ನಮಸ್ತೆ. ಈಗ ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಣ್ಣು ಮತ್ತು ಪಿ ಎಚ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಮಣ್ಣಿನ ಗುಣಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಈ ಈ ವಿಡಿಯೋದಲ್ಲಿ ನಾವು ನಮ್ಮ ಫೀಲ್ಡ್ ವಿಸಿಟಲ್ಲಿ ನಮ್ಮ ರೈತ ಮಿತ್ರರು ಇರಿಗೇಷನ್ ಸಂಬಂಧಪಟ್ಟ ಹಾಗೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಬೋದು ಹೇಳೋದ್ರ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್. ಡೆಫಿನೆಟ್ಲಿ ಇದು ಬಹಳ ಮುಖ್ಯವಾದದ್ದು. ಹಿಂದಿನ ಒಂದು ಸಂಚಿಕೆಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ವಿ. ಈಗ ಮೊನ್ನೆ ಈ ಒಂದು ಕಾಲ ತಿಂಗಳ ರೈತರ ಭೇಟಿನಲ್ಲಿ ಫಾರ್ಮರ್ಸ್ ತೋಟಕ್ಕೆ ಹೋಗಿ ಬಂದಾಗ, ಅದು ಅಡಿಕೆ ತೋಟಕ್ಕೆ ಸ್ಪೆಸಿಫಿಕಲಿ ಬಂದಾಗ ಎರಡು ತೀರಾ ಸ್ಪೆಸಿಫಿಕ್ ಆಗಿ ಗೊತ್ತಾಯಿತು ನನಗೆ ಸಮಸ್ಯೆಗಳು. ಒಂದು, ನೀರಿದ್ದವರು ವಿಪರೀತ ನೀರು ಬಿಡ್ತಾ ಇದ್ದಾರೆ. ಬೋರ್ ಇರ್ಬೋದು, ಅಥವಾ ಕೆರೆ ಇರ್ಬೋದು, ಅಥವಾ ನದಿಯಿಂದ ಕಮಾಂಡ್ ಏರಿಯಾದಲ್ಲಿರೋರು ನೀರನ್ನು ಎಳೆದು ಸಿಕ್ಕಾಪಟ್ಟೆ ಬಿಡ್ತಿದ್ದಾರೆ. ಇನ್ನು ಕೆಲವರು ನೀರು ಇಲ್ಲದೇ ಒದಾಡ್ತಿದ್ದಾರೆ, ಅಯ್ಯೋ ನಾನು ನೀರು ಬಿಟ್ಟಿಲ್ಲ ಅಂತ. ಅಫ್ಕೋರ್ಸ್ ಬೇಸಿಗೆ ಜಾಸ್ತಿ ಎಕ್ಸ್ಟೆಂಡ್ ಆಗಿ ನೀರು ಬಿಡದಿದ್ದವಾಗ ಸಮಸ್ಯೆ ಬಂದೇ ಬರುತ್ತೆ ಅದಕ್ಕೆ. ಬಟ್ ಇಲ್ಲಿ ಒಂದು ಸಮಸ್ಯೆ ನನಗೇನು ಅರ್ಥ ಆಯಿತು, ಒಬ್ಬರು ನೀರಿದ್ದವರು ವಿಪರೀತ ನೀರು ಬಿಡ್ತಿದ್ದಾರೆ, ನೀರು ಇಲ್ಲದಿದ್ದವರು ನೀರಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ನಾವು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಬೇಕೇನು ಅಂತಂದರೆ, ನಾವು ಗಿಡಗಳಿಗೆ ನೀರು ಕೊಡ್ತಾ ಇದ್ದರೆ ನಿರಂತರವಾಗಿ ಒಂದು ಲೆವೆಲಲ್ಲಿ ನೀರು ಕೊಡ್ತಿರ್ಬೇಕು. ಉದಾಹರಣೆ ಹೇಳ್ಬಿಡ್ತೀನಿ ನಾನು ಈ ಪಾಯಿಂಟನ್ನು ಕ್ಲಿಯರ್ ಮಾಡೋದಕ್ಕೆ. ಒಂದು, ನಿಮ್ಮ ಬೆಟ್ಟು ತೋಟ ನೀರಿಲ್ಲ, ನಿಮಗೆ ದಿಢೀರ್ ಏನು ಮಾಡ್ತೀರಾ, ನೀರು ಹಾಕ್ಬಿಡ್ತೀರಾ, ಎಲ್ಲೋ ಒಂದು ಸ್ವಲ್ಪ ಸಿಗತ್ತೆ ನಿಮಗೆ, ನೀರು ಬಿಟ್ಬಿಡ್ತೀರಾ. ಯಾವುದೋ ಒಂದು ಸ್ವಲ್ಪ ಕಾಲದ ನಂತರ, ನಿಮಗೆ ಕಾಲ ಅಂತಂದರೆ 1 ಅಥವಾ 2 ಸೀಸನ್ ನಂತರ, 2 ವರ್ಷದ ನಂತರ ನಿಮಗೆ ನೀರು ಸಿಕ್ಕದೇ ಇಲ್ಲ ಅಂತಾದರೆ, ನೀವು ನೆಕ್ಸ್ಟ್ ಆ ಮರಗಳು ಸರ್ವೈವ್ ಆಗೋದು ಬಹಳ ಕಷ್ಟ. ಚಂಡೆ ಸಪುರಾಗಿ ಕೆಲವು ಸತ್ತೋಗ್ತವೆ, ಕೆಲವು ನೀವು ಅದಕ್ಕೆ ಕಾರಣ ಗೊತ್ತಾದರೆ ನೀವು ಅದನ್ನು ಬಚಾವ್ ಮಾಡ್ಕೋಬೋದು. ಅಂದ್ರೇನು, ಈ ಪರಿಸ್ಥಿತಿಯಲ್ಲಿ ನೀರು ಇಲ್ಲದಿದ್ದಾವಾಗ ನೀರನ್ನು ಹುಡುಕೊಂಡು ಬೇರುಗಳು ಸಾಕಷ್ಟು ಕೆಳಗಡೆ ಹೋಗಿರ್ತವೆ, ಸಾಕಷ್ಟು ಕೆಳಗಡೆ ಇರ್ತವೆ. ಯಾವಾಗ ನೀವು ಮೇಲ್ಗಡೆಯಿಂದ ನೀರು ಕೊಡೋದಕ್ಕೆ ಶುರು ಮಾಡಿದಿರಿ, ಅವಾಗೇನು ಮಾಡ್ತೇವೆ, ನೀರು ಮೇಲೆ ಸಿಕ್ಕತ್ತೆ ಅಂತ ಮೇಲಿನ ಪದರಲ್ಲೇ, ಅಂದರೆ ಮೇಲಿನ ಮಣ್ಣಿನ ಮೇಲ್ಮೈಗೆ ಹತ್ತತ್ರ ಆಗಿ ನೀರು ಮೇಲೆ ಇರುತ್ತಲ್ಲ, ಅಲ್ಲಿ ನೀರನ್ನು ಬೇರನ್ನು ಬಿಟ್ಟುಕೊಂಡು ಅವು ನೀರನ್ನು ತಗೊಳ್ಳಿಕ್ಕೆ ಶುರುವಾಗ್ತವೆ. ಒಂದು ಪರಿಸ್ಥಿತಿಯಲ್ಲಿ ನೀರೇ ಸಿಕ್ಕಲ್ಲ ನಿಮಗೆ, ಮೊದಲಿನ ಪರಿಸ್ಥಿತಿ ಇತ್ತಲ್ಲ ನೀರು ಇಲ್ದಿದ್ದಾವೆ, ಅವಾಗೇನಾಗುತ್ತೆ, ನೀರು ಸಿಕ್ಕಲ್ಲ ನಿಮಗೆ. ನೀರನ್ನು ಟ್ರ್ಯಾಪ್ ಮಾಡೋ ಬೇರುಗಳು ಮೇಲ್ಗಡೆನೇ ಇರ್ತವೆ. ಮೇಲ್ಗಡೆ 3-4 ಇಂಚು ಮಣ್ಣಲ್ಲಿ ನೀರು ನಿಮಗೆ ಇಲ್ದಿದ್ದಾವಾಗ, ಅರ್ಧ ಅಡಿನಲ್ಲಿ ನೀರು ಸಿಕ್ಕದಿದ್ದಾವಾಗ ಬೇರುಗಳು ಮೇಲಿರ್ತವೆ, ನೀರು ಸಿಕ್ಕಲ್ಲ. ಕೆಳಗಡೆ ನೀರು ಸಾಧ್ಯತೆ ಇದೆ, ಬೇರುಗಳಿಲ್ಲ. ಅವಾಗೇನಾಗುತ್ತೆ, ಮರಗಳು ಒಣಗೋದಕ್ಕೆ ಶುರುವಾಗ್ತವೆ. ಯಾತಕ್ಕೆ ಹೇಳಿದೆ ಅಂದರೆ, ಅಕಸ್ಮಾತ್ ನೀರೇ ಇಲ್ಲ ಅಂದರೆ, ವಿಪರೀತ ಬೆಟ್ಟಂದರೆ ನಾನು ಗಿಡಗಳು ಬದುಕೋದು ಕಷ್ಟ ಆಗುತ್ತೆ. ಬಟ್ ಯಾವ ಜಮೀನಲ್ಲಿ, ಬೆಟ್ಟು ಜಮೀನಲ್ಲಿ ಗಿಡಗಳು ಬದುಕಿದ್ದಾವೆ, 5 ವರ್ಷ ಬದುಕಿದ್ದಾವೆ ಅಂದರೆ ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೆ ಶಕ್ತಿ ಇದೆ. ಇನ್ನೇನು, ನಾರ್ಮಲಿ ಜೂನ್ ಮೊದಲನೇ ವಾರದಲ್ಲಿ ನೀವು ಮಳೆ ಬರಬೇಕು, ಬಂದಿಲ್ಲ, ಜೂನ್ವರೆಗೂ ಮಳೆನೇ ಬಂದಿಲ್ಲ ಅಂದರೆ ಒಣಗೋ ಸಾಧ್ಯತೆ ಇದೆ. ಆವಾಗ ಒಂದು ಸ್ವಲ್ಪ ನಾವು ಲಕ್ಷ್ಯ ತೊಗೊಂಡು ಕಾಪಾಡ್ಕೋಬೇಕಾಗುತ್ತೆ. ಇನ್ನೊಂದು ಪರಿಸ್ಥಿತಿ ಏನು, ನೀರು ವಿಪರೀತ ಇದೆ ನನಗೆ. ನಮ್ಮಲ್ಲಿ ತಪ್ಪು ತಿಳುವಳಿಕೆ ಏನಿದೆ, ಅಡಿಕೆ ಬೆಳೆಗಾರರು, ತುಂಬ ಜನ ಅಡಿಕೆ ಬೆಳೆಗಾರರಲ್ಲಿ ಎಷ್ಟು ಜಾಸ್ತಿ ನೀರು ಕೊಟ್ಟನೋ ಅಷ್ಟು ನನ್ನ ಗಿಡಕ್ಕೆ ಒಳ್ಳೆಯದು ಅಂತ. ಆ್ಯಕ್ಚುಲಿ ತಪ್ಪು ಅದು. ಬೇರುಗಳು ಅದೇ, ಆವಾಗ ಭೌತಿಕ, ಜೈವಿಕ ಮತ್ತು ರಾಸಾಯನಿಕ ಆರೋಗ್ಯ ರಕ್ಷಣೆಗಳ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಬೇರುಗಳ ಉಸಿರಾಟಕ್ಕೂ ನಮಗೆ ವಾತಾವರಣ ಬೇಕು. ಬೇರುಗಳು ಉಸಿರಾಟ, ಆಮೇಲೆ ಬೇರೆ ಜೀವಿಗಳಿರ್ತಲ್ಲ ಅದ್ರ ಉಸಿರಾಟಕ್ಕೆ ಬೇಕು. ನಾವೇನಾದ್ರೂ ಜಾಸ್ತಿ ನೀರು ಕಟ್ಟಿ ನಿಲ್ಲಿಸ್ಬಿಟ್ರೆ, ಅಂದರೆ ನಾವು ಇಂಗ್ಲೀಷಲ್ಲಿ ಫೀಲ್ಡ್ ಕೆಪಾಸಿಟಿ ಅಂತೀವಿ, ನಾವು ನಮ್ಮ ರೈತ ಭಾಷೆಯಲ್ಲಿ ಮಣ್ಣು ಹದ ಅಂತೀವಿ. ಅಂದರೆ ಹದ ಅಂದರೆ ಮಾಯಿಶ್ಚರ್ ಲೆವೆಲ್ ನೋಡಿಕೊಂಡು ಹದ ಇದೆ, ನಾವು ಉಳುಮೆ ಮಾಡ್ಬೋದು, ಒಂದು ಕೆಲಸ ಮಾಡ್ಬೋದು ಅನ್ನೋದೊಂದು ಭಾಷೆ ನಮ್ಮದು. ಇದನ್ನು ಫೀಲ್ಡ್ ಕೆಪಾಸಿಟಿ ಅಂತ. ಈ ಫೀಲ್ಡ್ ಕೆಪಾಸಿಟಿಗಿನ್ನ ವಿಪರೀತ ಆದರೆ ಸ್ಯಾಚುರೇಟ್ ಆಗಿ ಹೋಗುತ್ತದು, ಮಣ್ಣು ನೀರು ನಿಂತ್ಕೊಂಡಿರುತ್ತೆ ಮಣ್ಣಲ್ಲಿ. ಆ ಪರಿಸ್ಥಿತಿ ಇದ್ದಾವಾಗ ಮಣ್ಣನ್ನ ನಾವು ನಿಲ್ಲಿಸಿದ ನೀರು ಎಲ್ಲಿವರೆಗೆ ಡ್ರೈನ್ ಔಟ್ ಆಗಿ ಆ ಫೀಲ್ಡ್ ಕೆಪಾಸಿಟಿವರೆಗೆ ಬರುತ್ತೋ ಅಲ್ಲಿವರೆಗೆ ಅನಿರೋಬಿಕ್ ಕಂಡೀಷನ್ಸ್ ಇರುತ್ತೆ. ಅಂದರೆ ಉಸಿರಾಟ, ಬೇರುಗಳು ಉಸಿರಾಡಲ್ಲ, ಜೀವಿಗಳು ಉಸಿರಾಡಲ್ಲ, ಎಲ್ಲವೂ ಓದಾಡ್ತಿರ್ತಾವೆ ಅವಾಗ. ಇದು ಹೆಂಗೆ ಅಂತಂದರೆ, ಒಂದು ಮಗುವನ್ನ ಬಾತ್ ಟಬ್ಬಲ್ಲಿ, ನೀರಿನ ಟಬ್ಬಲ್ಲಿ ಮುಳುಗಿಸಿಟ್ಟಂಗೆ. ಯಾವಾಗ ಉಸಿರಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ಅಲ್ಲಿವರೆಗೂ ಉಸಿರು ಕಟ್ಕೊಂಡಿರುತ್ತೆ. ಈ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನೀರನ್ನು ಮಿತವಾಗಿ ಕೊಡಬೇಕು. ಮಿತವಾಗಿ ಅಂತಂದರೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಡ್ರಿಪ್ ಇರಿಗೇಷನಲ್ಲಿ ನೀರು ಎಷ್ಟು ಬೇಕೋ, ಮಣ್ಣಲ್ಲಿ ಎಷ್ಟು ನೀರು ಹಿಡ್ಕೊಳ್ಳಿಕ್ಕೆ ಅವಶ್ಯಕತೆ ಇದೆಯೋ, ಶಕ್ಯತೆ ಇದೆಯೋ ಅಷ್ಟನ್ನು ಮಾತ್ರ ಕೊಡ್ತಾ ಇರ್ತೀವಿ, ನಿರಂತರವಾಗಿ ದಿವಸ ಕೊಡ್ತಿರ್ತೀವಿ. ಆ ಪರಿಸ್ಥಿತಿ ಇದ್ದಾಗ
ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಗಳು ಬೆಳೆಯೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಸೀಕ್ರೆಟ್ ಇಲ್ಲೇನು, ಒಂದು ಸತಿ ಜಾಸ್ತಿ ನೀರು ಕೊಡೋದು, ಇನ್ನೊಂದು ಸತಿ ಕಡಿಮೆ ಮಾಡೋದು. ಅಂದರೆ ಒಂದೇ ವರ್ಷದಲ್ಲಿ ಒಂದೇ ಸೀಸನಲ್ಲಿ ಇನಿಷಿಯಲಿ ನೀರಿದೆ ಅಂತ ವಿಪರೀತ ಕೊಟ್ಬಿಡ್ತೀವಿ ನಾವು. ಸೀಸನ್ ಕೊನೆಯಲ್ಲಿ ಏನು ಬೇಸಿಗೆ ಕೊನೆ ಭಾಗದಲ್ಲಿ ನೀರಿರಲ್ಲ, ನೀರು ಕೊಡೋದಿಲ್ಲ. ಇದೂ ಡೇಂಜರಸ್ಸು. ಆಗ ನಾವು ನೀರು ಉಣಿಸೋದು ಒಂದು ಲೆವೆಲಲ್ಲಿ ನಿರಂತರವಾಗಿರಬೇಕು. ಜಾಸ್ತಿನೂ ಆಗಬಾರ್ದು, ಕಡಿಮೆ ಆಗ್ಬಾರ್ದು. ಇದನ್ನು ಯೋಚನೆ ಮಾಡ್ಕೋಬೋದು. ಬಟ್ ಒಂದು ಸೀಕ್ರೆಟನ್ನು ಇಲ್ಲಿ ಹೇಳಕ್ಕೆ ಬರ್ತೀನಿ. ಅತಿ ಮುಖ್ಯವಾಗಿ ನನಗೆ ನೀರಿನ ನಿರ್ವಹಣೆಯಲ್ಲಿ ನ್ಯೂನತೆ ಕಂಡು ಬಂದಿದ್ದು. ನೀರು ಸಾಕಷ್ಟಿದೆ, ನಿಮಗೆ ನೀರು ಕೊಡ್ತಾ ಇದ್ದೀರಾ, ಆದರೆ ನೀರು ಬಸ್ತು ಹೋಗೋ ಅಷ್ಟು ನೀವು ಅನುಕೂಲ ಮಾಡಿಕೊಡ್ತಿಲ್ಲ. ಒಂದು ಎಪಿಸೋಡಲ್ಲಿ ಕ್ಲಿಯರಾಗಿ ಹೇಳಿದ್ವಿ, ಇದು ಸಮಸ್ಯೆ, ಇದು ಅಡ್ರೆಸ್ ಆಗಲಿ ರೈತರಿಗೆ ಅಂತ, ಅದು ಅಡಿಕೆ ರೈತರಿಗೆ ಅಂತ. ನಾವು ಬೇರಿನ ವಲಯ ಎಲ್ಲಿದೆ ಅಂತ ನಮಗೆ ಗೊತ್ತಿರಬೇಕು. ನಾವು ಗಿಡ ಯಾವ ಆಳದಲ್ಲಿ ನೆಟ್ಟಿರ್ತೀವಿ, ಆ ನೆಟ್ಟದ ಕೆಳಗಡೆಯಿಂದ ಎಷ್ಟು ಬೇರು ಹೋಗಿರ್ತವೆ, ಆಮೇಲೆ ಪೋಷಕಾಂಶ ಮತ್ತು ನೀರು ಹೀರೋ ಬೇರುಗಳು ಯಾವ ಆಳದವರೆಗೂ ಇರ್ತವೆ ನೋಡಿಕೊಂಡು, ನಮ್ಮ ಡ್ರೈನೇಜ್ ಏನಿರುತ್ತೆ ಆ ಬೇರಿನ ಆಳ ಇರುತ್ತಲ್ಲ ಅಲ್ಲಿವರೆಗಾದ್ರು ಇರಲೇಬೇಕು. ನಾವೇನು ಮಾಡ್ತೀವಿ, ಬೇರುಗಳು ಸುಮಾರು 2-2.5 ಅಡಿವರೆಗೂ ಇರ್ತವೆ. 1 ಅಡಿಯಷ್ಟು, ಅರ್ಧ ಅಡಿಯಷ್ಟು ನಾವು ಕೆಲವು ಕಡೆ ಅದು ಕಾಲುವೆ ಅಂತಾರೆ, ಕೆಲವು ಕಡೆ ಕಪ್ಪು ಅಂತಾರೆ, ಇದು ಮಾಡಿರ್ತಾರೆ. ಅದು ಆ್ಯಕ್ಚುಲಿ ತಪ್ಪು. ನೀವು ಹಾಕಿದ ನೀರು ಬಸ್ತು ಎಕ್ಸಸ್ ನೀರು ಹೊರಗಡೆ ಹೋಗಾಗಿರಬೇಕು. ತುಂಬ ಅಟ್ಲೀಸ್ಟ್ ಸಾಕಷ್ಟು ತೋಟಗಳಲ್ಲಿ ನೋಡಿದ್ದೆ ನಾನು, ಮೇಲೆ ಹಳದಿ ಆಗಿದೆ ಅಂತಾರೆ, ಮೇಲ್ಗಡೆ ನೋಡಿ ಎಲೆಗಳು ಹಳದಿ ಆಗಿದೆ ಅಂತಾರೆ, ನೀರಿದೆ ಸಾಕಷ್ಟು. ಏನಕ್ಕೆ ಅಂತಂದರೆ ಇಲ್ಲ ಹಳದಿ ಎಲೆ ರೋಗ ಬಂದಿದೆ ಅಂತಾರೆ. ಆ್ಯಕ್ಚುಲಿ ಹಳದಿ ಎಲೆ ರೋಗ ಬಂದಿದೆಯೋ ಅಥವಾ ಈ ಕೆಲವಾರು ಕಾರಣಗಳಿಂದ ಎಲೆಗಳು ಹಳದಿ ಆಗ್ತಿದ್ದಾವೆ ಅನ್ನೋದು ಮುಖ್ಯ. ನಾನು ಅಟ್ಲೀಸ್ಟ್ 4-5 ತೋಟಗಳಲ್ಲಿ ಇದನ್ನು ಈ ವರ್ಷ ಅಂತಂದರೆ ಅಕ್ಟೋಬರ್ ನಂತರ ಇದನ್ನು ಹೇಳಿ ಸರಿ ಮಾಡಿಸಿದ್ದು ಇದೆ. ಹೋದ ವರ್ಷ ಒಂದು 3 ತೋಟಗಳು ಸರಿಯಾಗಿದ್ದಾವೆ. ಇದನ್ನು ಅಂದರೆ ಏನು, ನೀರು ಸಾಕಷ್ಟು ನೀರಿದ್ದರೂ ಸಹ ಎಕ್ಸ್ಟ್ರಾ ನೀರು ಬಸ್ತು ಹೋಗಂಗೆ ನೋಡ್ಕೊಳ್ಳಿ. ಯಾವುದೇ ತೋಟದಲ್ಲಿ ಜವಳು ತೋಟ ಅಂತ ಇಟ್ಕೊಳ್ಳಿ, ಯಾವುದೇ ತೋಟದಲ್ಲಿ ಜವಳು ನೀರು ನಿಮಗೆ ಹರಿಯೋದು ಕಾಣಿಸಿದರೆ ಅದರಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಅದು ನೀರು ಸ್ವಚ್ಛವಾಗಿರ್ಬೇಕು. ನಾವು ನೀರು ಉಣಿಸ್ಬೇಕಾದ್ರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ನೀರು ಬಸ್ತು ಹೋಗ್ತಾ ಇರಬೇಕು. ಹಾಗಿದ್ದರೆ ನಿಮ್ಮ ತೋಟ ಆರೋಗ್ಯವಾಗಿದೆ. ಜವಳು ನೀರು ಎಲ್ಲಿದೆಯೋ ಅಲ್ಲಿ ನೀವು ಕಾದಿಗೆನ ಅಥವಾ ಕಪ್ಪನ್ನು ತೆಗೆಸಲೇಬೇಕು. ತಗ್ಗಿಸ್ತಿದ್ರೆ ರೋಗಗಳು ಶುರುವಾಗ್ತವೆ. ನೀವು ಬೇರುಗಳು ಉಸಿರು ಕಟ್ಕೋತವೆ, ಬೇರುಗಳು ಕೊಳೆಯೋಕ್ಕೆ ಶುರುವಾಗ್ತವೆ. ಬೇರುಗಳು ಕೊಳೆಯೋಕ್ಕೆ ಶುರುವಾದ ತಕ್ಷಣ ನಿಮಗೆ ಕೊಳಿತಾ ಇರೋ ಬೇರನ್ನು ತಿನ್ನೋದಕ್ಕೆ ಹುಳುಗಳು ಬರ್ತವೆ, ಬೇರು ಹುಳುಗಳು. ನಂತರ ಬೇರುಗಳು ಡ್ಯಾಮೇಜ್ ಆದ ತಕ್ಷಣ ನೀರು ಪೋಷಕಾಂಶ ಹೀರ್ಕೊಳ್ಳೋದು ಕಷ್ಟ ಆಗುತ್ತೆ, ಕಡಿಮೆ ಆಗುತ್ತೆ. ಆವಾಗ ನೀವು ಗಿಡಗಳು ವೀಕ್ ಆಗ್ತವೆ. ವೀಕ್ ಆದ ತಕ್ಷಣ ಗಿಡನೂ ಚೂಪಾಗೋದು ಕಾಣಿಸುತ್ತೆ. ಒಂದು ಸತಿ ವೀಕ್ ಆದ ತಕ್ಷಣ ನಿಮಗೆಲ್ಲ ರೋಗಗಳು ಹಿಡ್ಕೋತಾವೆ. ಅದಕ್ಕೆ ಅಂದರೆ ಏನು, ಸಮಸ್ಯೆಗಳು ಇಲ್ಲಿರುತ್ತೆ ನಮ್ಮ ಮ್ಯಾನೇಜ್ಮೆಂಟಲ್ಲಿ, ಬಟ್ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ತೀವಿ ನಾವು. ಸೊ ಇದು ಬಹಳ ಮುಖ್ಯವಾದದ್ದು. ಅತಿರೇಕವಾಗಿ ನೀರು ಕೊಡಬೇಡಿ, ನೀರನ್ನು ಒಂದು ಮಟ್ಟದಲ್ಲಿ ಕೊಡಿ. ಎಕ್ಸ್ಟ್ರಾ ನೀರು ಕೊಟ್ಟರೆ ಬಸ್ತು ಹೋಗೋಂಗೆ ಅನುಕೂಲ ಮಾಡಿಕೊಡಿ. ಇದು ಮಾಡಿದರೆ ಐ ಥಿಂಕ್ ನೀರನ್ನು ನಾವು ನಿರ್ವಹಣೆ ಮಾಡದಿದ್ದರೆ ನೀರೇ ನಮಗೆ ಮುಳುವಾಗುತ್ತೆ. ಇದು ಗ್ಯಾರಂಟಿ. ಸಾಕಷ್ಟು ಕಡೆ ಆಗಿದೆ ಇದು. ಓಕೆ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಿತ್ರರೇ, ನಾವು ಈ ನೀರಿನ ನಿರ್ವಹಣೆ ಬಗ್ಗೆ ಒಂದು ರಾಮಚಂದ್ರ ಭಟ್ರ ಜೊತೆಗೆ ಒಂದು ವಿಡಿಯೋ ಇದೆ, ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕಡೆಗೆ ನೀವು ನೀರಿನ ನಿರ್ವಹಣೆಯಲ್ಲಿ ಎಷ್ಟು ನೀರು ಕೊಡಬೇಕು ಹೇಳೋದ್ರ ಬಗ್ಗೆ ಹೇಳಿದ್ದೀವಿ. ಆ ವಿಡಿಯೋನು ಲಿಂಕಲ್ಲಿ ಹಾಕಿಟ್ಟಿರ್ತೀವಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಆಮೇಲೆ ಇಲ್ಲಿ ಇನ್ನೊಂದು ಮಣ್ಣಿನ ನಾವು ಬೇರೆ ಬೇರೆ ಥರದ ಮಣ್ಣಲ್ಲಿ ಅಡಿಕೆ ಬೆಳೀತಾ ಇದ್ದೀವಿ. ಯಾವ ಥರ ಮಣ್ಣಲ್ಲಿ ನಾವು ಬೆಳಿತಿದ್ವಿ ಅನ್ನೋದು ಬಹಳ ಮುಖ್ಯವಾದ. ಉದಾಹರಣೆ ಜೇಡಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ, ಆವಾಗ ನೀರು ಬಸ್ತು ಹೋಗೋದು ಕಡಿಮೆ ಆಗುತ್ತೆ. ನೀವು ಬಹಳ ಹುಷಾರಾಗಿ ನೀವು ನೀರು ಕೊಡಬೇಕು. ಅಲ್ಲಿ ನಿರ್ವಾತ ವಾತಾವರಣ, ಅನರೋಬಿಕ್ ಕಂಡೀಷನ್ ಅನ್ನಲ್ಲ, ಅವಾಗ ಅದು ಬಲು ಬೇಗ ಸೃಷ್ಟಿಯಾಗುತ್ತೆ. ಇನ್ನು ಕೆಲವು ಗೊಚ್ಚು ಮಣ್ಣು ಅಥವಾ ಜಾಸ್ತಿ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲು ಇರೋ ಮಣ್ಣಲ್ಲಿ ಹಾಕಿರ್ತಾರೆ, ನೀವು ಸ್ವಲ್ಪ ಜಾಸ್ತಿ ಕೊಟ್ಟರೆ ಬಸ್ತು ಹೋಗ್ಬಿಡುತ್ತೆ ಅದು. ಸೊ ಯಾವ ಮಣ್ಣಲ್ಲಿ ನೀವು ಅಡಿಕೆ ಬೆಳೀತಾ ಇದ್ದೀರಿ, ಬೆಳೆ ಬೆಳೀತಿದ್ದೀರಿ, ಅದ್ರ ಮೇಲೆ ಆ ಬೆಳೆಗೆ ತಕ್ಕನಾಗೆ ಮಣ್ಣು ಸರಿ ಇಲ್ಲ ಅಂತಂದರೆ ತುಂಬ ಎಚ್ಚರಿಕೆಯಿಂದ ನಾವು ನೀರಿನ ನಿರ್ವಹಣೆ ಮಾಡಬೇಕು. ಇಲ್ಲದ್ರೆ ನೀರೇ ನಮಗೆ ಮುಳುವಾಗುತ್ತೆ. ಹೌದು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು.